ಜಮೀನ್ ತಗೊಳಕ್ ಎಷ್ಟಲ ಧೈರ್ಯ ನಿಂಗೆ? ಫ್ಯಾಕ್ಟ್ರಿ ಕಟ್ಟಿ ಊರಲ್ಲಿ ಕೆಲಸ ಕೊಡೋಣ ಅಂತ ನಮ್ಮ ಜನಗಳಿಗೆ ಕೆಲಸ ಕೊಡೋದು ನೀನೇ ಅಲ್ಲ. ಎಲ್ಲಿ ಹಸ್ಕೊಟ್ಟು ಬಿದ್ದದ ಇಲ್ಲ ನೆಟ್ಟ ಬೆಳ್ಕೊಂಡು ಬಂದದ. ಈಗ ಹೆಣ್ಣು ಮಕ್ಕಳೆಲ್ಲ ಕೈ ಕೊಟ್ಟು ಹೊಂಟೋದ್ರು, ಆದ್ರೆ ಈ ಭೂಮಿ ತಾಯಿ ಕೈ ಬಿಡಲಿಲ್ಲ. ಇದನ್ನ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾವಳೆ. ಇದು ನಿಮ್ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವ್ರ ಹೊಟ್ಟೆಗೆ ನಿಮ್ ಕಂಪ್ನಿ ಚಾರ್ಮಾ ತಿನ್ಬೇಕಲ್ಲ. ನಾವೇನೋ ಪುಕ್ಸಟ್ಟೆ ತಗೊಂಡಿಲ್ಲ, ಕೊಟ್ಟಿದ್ದೀವಿ. ಇದು ಮಗನೇ ಕೋಟಿ ನಾನು ಹುಟ್ಕೋಸಿ ಸುಟ್ಕೊಂಡು ಓಡಾಡೋ ವಂಶ ಕಣ್ಣ ನಂದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೇನೆ ನೀನು. ಕೆಟ್ಟ ಮಾಡಿದ್ಯಾ ನೀನು. ನೋಡ್ರೆ ನಮಗೆ ಕೊಂಡ್ಕೊಂಡಿರೋದು ಮಂತ್ರಿಗಳು. ಅವ್ರಿಗೆ ಏನಾದ್ರು ವಿಷಯ ಗೊತ್ತಾದ್ರೆ ನಿಮಗೆ ಸುಮ್ಮನೆ ಬಿಡೋದಿಲ್ಲ. ಅವನ ಗುಂಡಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಗುಂಡ್ಗಡೆ ಕಿತ್ಕೊಂಡು ಮಂತ್ರಿಗಳು ಬರ್ತಾರೆ. ಅಲ್ಲಿರೋ ಕುರ್ಚಿಗಳೆಲ್ಲ ತೆಗೆಸ್ಬಿಡು ಮಗ. ಮಂತ್ರಿಗಳೆಲ್ಲ ಹೊರಗಡೆ ನಿಲ್ಲಿಸ್ಕೊಂಡು ನಾವು ತಗೊಂಡ್ರ ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಟಬಾರ್ದು ಅಂತ ತಡೆದವರು ತಾವೇನು? ನಿಮ್ ಫ್ಯಾಕ್ಟ್ರಿ ಕಟ್ಟೋಕೆ ಹೊಸರು ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನನ ಭತ್ತನೆಂದಾದ್ರೂ ಕಂಡಿದ್ಯಾ? ಅನ್ನ ತುತ್ತು ನಿನ್ ಕೈಯಾಗ ಬರ್ಬೇಕಾದ್ರೆ ಅದ್ರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ? ನಿನ್ನ ಯೋಗ್ಯತೆಗಿಷ್ಟು. ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ಅವ್ನು ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ತಗೊಂಡಿರೋ ಸಾಲನ ಅವನಿಂದ ತೀರ್ಸಿಕಾಯ್ತಾ ಇಲ್ಲ. 10 ರೂಪಾಯಿ ಕೊಟ್ಟರೆ 100 ರೂಪಾಯಿ. ಎಷ್ಟೋ ಕಡೆ ಮಳೆನೇ ಆಗಿಲ್ಲ. ಹಸುವಿನಿಂದ ಅವನು ಆತ್ಮಹತ್ಯೆ ಮಾಡ್ಕೊತಾನೆ. ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ಕೆ ಬಿಡೋಣ ನೀವು? ಗೆಳೆಯ ನಿಲ್ಲಿಸಿ ಅವಮಾನ ಮಾಡ್ತಾ ಇದೆಯಾ? ನೀನು ಮಂತ್ರಿ ಆದ್ರೆ ನಾನು ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ. ಆದ್ರೆ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕ ಆಯ್ತದ? ಏನು ಯಾರು ಬೇಕಾದ್ರೂ ಮಂತ್ರಿ ಮಾಡ್ತೀಯ? ಅದೇನು ನೀನ್ ಕೊಟ್ಟಿಗೆ ಸಗಣಿ ಅಂತ ಕೆಲಸ ಅನ್ಕೊಂಡ್ಯಾ? ತಾಕತ್ತಿದ್ರೆ ಮಾಡಯ್ಯ ನೋಡೋಣ. ಎಲ್ಲಾರ ಮನೆಗೂ ಸರಿಯಾಗಿ ಅನಿಸ್ತಾ ಇದೆಯಾ? ನೀವಿರುವಾಗ ಯಾರಿಗೇನ್ ಕಮ್ಮಿ ದೇವ್ರು? ಊರಾಗೆ ಮನೆಯಲ್ಲೂ ದೇವ್ರ ಪಟ್ಟದ ಬದಲು ನಿಮ್ ಪಟ ಇಟ್ಕೊಂಡವ್ರೆ. ಮನಸ್ಸ ದೇವ್ರ ಆಬಾರ್ದು ಕಣ್ಮಗ. ಅವನೆಲ್ಲಿ ನಾವೆಲ್ಲಿ? ಅವನೊಬ್ನೇ ಅವನೇ. ಅಂದ ನಿಮ್ ಅಜ್ಜಿದು 2 ಪೆಟ್ಟಿಗೆ ಒಡವೆಗಳವೆ, ಅದು ತಗೊಂಬಂದು ಮತ್ತೆ ಕೊಡಿ. ಅಣ್ಣ, ನನ್ನ ಜೊತೆ ಮಾತಾಡ್ಬೇಕು. ಆ ಬಾವಿ ಮನೆ ಇದೆಯಲ್ಲ, ಅದ್ರ ಹಿಂದೆ 200 ಎಕರೆ ಜಮೀನು ಇದೆಯಲ್ಲ, ಆ ಪತ್ರ ತಗೊಂಡ್ಬಂದು ಕೊಡು. ಅದು ಬಳ್ಳಾರಿ ಅಣ್ಣ, ನನ್ನ ಮಗ ತಿಳಿದ ತಪ್ಪು ಮಾಡ್ಬಿಟ್ಟವನೆ. ಬೇಕಾದ್ರೆ ನಮ್ಮ ಕೊಟ್ಟಿಗೆಯಿಂದ ಒಂದು 500 ಹಸುಗಳನ್ನ ಕಳಿಸ್ಕೊಡು. ನಾಳೆ ಪಂಚಾಯಿತಿ. ಹಣ ಏನಾದ್ರೂ ಬೇಕಾದ್ರೆ 1-2 ಭತ್ತ ಚೀಲ ತುಂಬ ಕಳಿಸು. ನಿಜವ ತೀರ್ಪು ಅಂತ ಬಂದಾಗ ನನ್ನ ಭಾಗಕ್ಕೆ ಸಂಬಂಧಗಳೆಲ್ಲ
ನಿಮ್ ತಂಗಿ ಗಂಡ ನಾನೊಬ್ಬ ಮನೆ ಬಾಗಿಲು ಕಾಯ್ತಾನೆ ಇದ್ದೀನಿ ಹಂಗೆ ಹೋಗ್ತಾ ಇದ್ದಲ್ಲ ಮನೆ ಒಳಗೆ ಬಂದು ಏನಾದ್ರು ಹೊಸ ತಿನ್ಕೊಂಡು ಹೋಗೋ ಬಾ. ಏ ಕೂಸೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಊಟ ಕರಿಬೇಕಾದ್ರೆ ಕರಿಯೋನ್ಗೆ ಪ್ರೀತಿ ಇರ್ಬೇಕು, ಬರೋನ್ಗೆ ಹಸಿವು ಇರ್ಬೇಕು. ನೀನು ಪ್ರೀತಿಯಿಂದ ಕರಿತಾ ಇಲ್ಲ, ನಿನ್ ಮನೆ ಒಳಗಡೆ ಬರೋಕ್ ನನ್ಗೆ ಹಸಿವಿಲ್ಲ. ನಮ್ದು ಪಾಳ್ಯದ ವಂಶ, ನಮ್ ಪರಂಪರೆ ತಲೆ ಎತ್ಕೊಂಡು ನೋಡೋಣ ಪರಂಪರೆ. ನೀನ್ ಕೆಲಸ ಮಾಡಿರ್ಬೋದ್ಯ? ನೀನ್ ಕೊಡೋ ತೀರ್ಪು ನನ್ ಮಗನ್ಗೆ ಅನ್ನೋದಕ್ಕಿಂತ ನಿನ್ ತಂಗಿ ಮಗನ್ಗೆ ಅನ್ನೋದನ್ನ ಮರಿಬೇಡ. ತೀರ್ಪು ನಮ್ ಪರವಾಗಿರ್ಬೇಕು. ಯಾರು ಪಾಳಕರ್ ಮನೇಲಿ ಜೀತ ಮಾಡೋ ಜನ ನಾವು. ಅವ್ರು ಹಾಕೋ ಗಂಜಿಲಿ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಕಳೆಯೋ ಬಡಪಾಯಿಗಳು. ಅವ್ರ ನೆರಳಲ್ಲಿ ಸೋಚ್ಕೊಳ್ಳೋ ಯೋಚನೆ ಕೂಡ ನಮ್ಗಿಲ್ಲ ತಡಿ. ಅದಾದ್ರಾಗೆ ಅವ್ರ ಮಗ ನನ್ನ ಮಗಳು ಬಾಳ ಹಾಳ್ಬಿಟ್ರು ತಡಿ, ನನ್ನ ಮಗಳು ಬಾಳ ಹಾಳ್ಬಿಟ್ರು ತಡಿ. ಸಾಕ್ಷಿ ಏನಾರ ಮಡಗಿದೆಯಲ್ಲ? ಸಾಕ್ಷಿ ನಾನೇನೇ ದೇವರು. ಹುಡುಗಿಗೆ ನೀನೇನಾಗ್ಬೇಕು? ಚಿಕ್ಕಪ್ಪ ಆಗ್ಬೇಕು ದೇವರು. ನಿನ್ನ ಮಾತು ನಡೆಯೋಕ್ಕಿಲ್ಲ. ನೀವು ಹೋಗಲೇ ಪಟ ನೀನು ಹೌದು ಪಟ ನಾವು ನೋಡ್ತಿದ್ದೆ ಅವರು ನೀನೇನಾಗ್ಬೇಕು? ಸೋದರಕ್ಕೆ ಸಂಬಂಧ. ಸ್ವಂತದವ್ರ ಸಾಕ್ಷಿ ಪಂಚಾಯತಿ ನಡೀತಿಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಹೋಗಲೇ ನೀನು ಹೋಗಲೇ ಏನು? ನಂಬರ್ ಪಡ ಅಂತಲ್ಲಿ ಅವರು